गांधी जी कौन है? ಮೋದಿ. ಓ ಮೈ ಗಾಡ್, ಇವ್ರಿಗೆ ಮೋದಿ ಗೊತ್ತು, ಗಾಂಧಿ ಗೊತ್ತಿಲ್ಲ. ಇದು ಸರಸ್ವತಿಯ ಉಗಮ ಸ್ಥಳ. ಆಮೇಲೆ ಸರಸ್ವತಿ ಇದು ಒಂದೇ ಕಡೆ ಕಾಣಿಸೋದು ನದಿ. ಅದಾದ್ಮೇಲಿಂದ ಅವಳು ಗುಪ್ತಗಾಮಿನಿ ಆಗ್ತಾಳೆ. ಅಂತ ಮಹತ್ವವಾದಂಥ ಮಹಾಭಾರತ ಬರ್ತಿರೋ ಜಾಗ ನೋಡಿ ಹೆಂಗಿದೆ. ಯಾವುದೇ ಕಾರಣಕ್ಕೂ ನೀನು ಬರೆಯೋದನ್ನ ಸ್ಟಾಪ್ ಮಾಡಬಾರ್ದಂತ. ಶೂಟಿಂಗ್? ಹೌದು ಸರ್, ಬನ್ನಿ. ನಮಸ್ಕಾರ ವೀಕ್ಷಕರೇ, ಬದ್ರಿನಾಥ್ ಆದಮೇಲಿಂದ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟಿದ್ದೀವಿ. ಈ ಡೆಸ್ಟಿನೇಷನ್ ಬಗ್ಗೆ ಹೇಳೋದಾದರೆ ಇದಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಯಾರೆಲ್ಲ ಬದ್ರಿನಾಥಿಗೆ ಬರ್ತೀರಾ ಈ ಪ್ಲೇಸ್ಗೆ ಹೋಗ್ದಲೆ ಅಂತೂ ಹೋಗ್ಬಿಟ್ಟು. ಪಾಂಡವರು ಅವರು ಸ್ವರ್ಗಾರೋಹಣ ಶುರು ಮಾಡ್ತಾರಲ್ಲ, ಅವರು ಎಲ್ಲ ಹಿಮಾಲಯನ್ ರೇಂಜಸ್ ಎಲ್ಲ ಕಡೆಯಿಂದನೂ ಮುಗಿಸ್ಕೊಂಡು ಬಂದಮೇಲೆ ಅವರು ಬರೋ ಅಂಥ ಕೊನೆಯ ಜಿಲ್ಲೆನೇ ಈ ವಿಲೇಜ್, ದಟ್ ಈಸ್ ಮಾನಾ ವಿಲೇಜ್. ಮುಂಚೆ ಇದು ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಇತ್ತು, ಆದರೆ ಇವಾಗ ಇದು ಇಂಡೋ ಮತ್ತು ಟಿಬೇಟಿಯನ್ ಬಾರ್ಡರ್ಗೆ ಹತ್ತಿರ ಇರೋದ್ರಿಂದ ಇದನ್ನು ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ನೀವು ಕನ್ಯಾಕುಮಾರಿ ಸೈಡಿಂದ ನೋಡಿದ್ರು ಆಬ್ವಿಯಸ್ಲಿ ಇದು ಲಾಸ್ಟ್ ವಿಲೇಜ್ ಆಗುತ್ತೆ. ನೀವು ನೋಡ್ಬೋದು ಈ ಹಳ್ಳಿನಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಗಲ್ಲಿಗಳಿದೆ ಅಂತ. ಇಲ್ಲಿ ಅವ್ರಿಗೆ ಮೇನ್ ಬಿಸ್ನೆಸ್ ಅಂತ ಹೇಳಿದ್ರೆ ಉಲ್ಲನ್ ಬಟ್ಟೆಗಳು, ಅದ್ರ ಮಾರಾಟ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಒರಿಜಿನಲ್ ಉಲ್ಲನ್ ಸಿಗುತ್ತೆ. ವೇದವ್ಯಾಸ ಅವರು ಮಹಾಭಾರತನ ಹೇಳ್ತಾ ಇದ್ರು. ಅದನ್ನ ಬರಿತಾ ಇದ್ದಿದ್ದು ಯಾರು ಅಂದರೆ ನಮ್ಮ ಗಣೇಶ ವೇದವ್ಯಾಸ ಅವ್ರು ಹೇಳ್ತಿದ್ರು ಮಹಾಭಾರತನ ಬರೆದಿದ್ದ ಜಾಗದಲ್ಲಿದ್ದೀವಿ ಇವಾಗ ನಾವು. ಬನ್ನಿ ನೋಡ್ಕೊಂಡು ಬರೋಣ. ಆ್ಯಂಡ್ ಇಲ್ಲಿ ಇನ್ನೊಂದು ಕತೆ ಇದೆ. ಗಣೇಶ ಮಹಾಭಾರತನ ಬರೀತಿರುವಾಗ ಇಂಕ್ ಖಾಲಿಯಾಗೋಗುತ್ತೆ. ಆವಾಗ ಗಣೇಶ ಆ ಒಂದು ದಂತನ ಮುರಿದ್ಬಿಟ್ಟು ಅದರಲ್ಲಿ ಬರೆದಿದ್ದಾನಂತೆ, ಕಂಪ್ಲೀಟ್ ಮಾಡಿರೋದು ಮಹಾಭಾರತನ. ಅದಕ್ಕೆ ಗಣೇಶನಿಗೆ ಏಕದಂತ ಅಂತ ಕರೀತಾರೆ. ಈ ಗುಹೆಗಳಲ್ಲಿ ಕೂತಿ ಬರೆದಿರೋದು ಗಣೇಶ ಮಹಾಭಾರತನ. ಎಲ್ಲರೂ ಕೈ ಮುಗಿರಿ. ಅಂತ ಮಹತ್ವವಾದಂಥ ಮಹಾಭಾರತ ಬರ್ತಿರೋ ಜಾಗ ನೋಡಿ ಹೆಂಗಿದೆ. ಎಷ್ಟು ತಣ್ಣಗಿದೆ ಅಲ್ಲ ಪಿಕೆಯಲ್ಲಿ. ದೇವಸ್ಥಾನ ಏನಕ್ಕೆ ಅಂದರೆ ವೇದವ್ಯಾಸರು ಹೇಳಿರ್ತಾರೆ ಗಣೇಶನ್ಗೆ ಯಾವುದೇ ಕಾರಣಕ್ಕೂ ನೀನು ಬರೆಯೋದನ್ನ ಸ್ಟಾಪ್ ಮಾಡಬಾರ್ದಂತ. ಶೂಟಿಂಗ್? ಹೌದು ಸರ್, ಬನ್ನಿ ನೋಡಿ ವೀಕ್ಷಕರೇ. ತ್ರಿನೇಶ್ ಅವರು ಹಾಗೂ ಪ್ರಾರ್ಥನಾ ಅವರು. ಥ್ಯಾಂಕ್ ಯು. ಹಾಂ, ಸೊ ನಾನು ಏನು ಹೇಳ್ತಿದ್ದೆ, ವೇದವ್ಯಾಸರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ನೀನು ಬರೆಯೋದನ್ನ ನಿಲ್ಲಿಸಬಾರ್ದು ಅಂತ. ಅದಕ್ಕೋಸ್ಕರ ಗಣೇಶ ಒಂದು ದಂತನ ಮುರಿದ್ಬಿಟ್ಟು ಕಂಟಿನ್ಯೂ ಮಾಡೋದು. ಏನಕ್ಕೆ ಅಂದರೆ ಮಹಾಭಾರತದ ಕತೆ ನಿಲ್ಲಬಾರ್ದು ಅಂತ ಗಣೇಶ ಅವನು ದಂತನ ಮುರಿದ್ಬಿಟ್ಟು ಬರೀತಾನೆ. ಎಷ್ಟು ಪವಿತ್ರವಾದ ಜಾಗ ಅಲ್ವಾ ಇದು. ಗಣೇಶ ಇಲ್ಲಿ ಮಹಾಭಾರತ ಬರ್ದ ಅಂತ ನಾನು ನಿಮ್ಗೆ ತೋರಿಸಿದೆ ಅಲ್ವಾ. ಆದರೆ ವೇದವ್ಯಾಸ ಅವರು ಎಲ್ಲಿ ಅವನಿಗೆ ಮಹಾಭಾರತನ ಹೇಳ್ತಾ ಇದ್ರು ಅಂತ ಅಂದರೆ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಆ ಜಾಗದಲ್ಲಿ. ಇಲ್ಲಿಂದ ಅವರು ಹೇಳ್ತಾ ಇದ್ದಿದ್ದು, ಗಣೇಶ ಅಲ್ಲಿ ಬರಿತಾ ಇದ್ದಿದ್ದು. ಇದನ್ನು ವ್ಯಾಸ್ ಗುಫಾ ಅಂದರೆ ವ್ಯಾಸರ ಗುಹೆ ಅಂತಲೂ ಹೇಳ್ತಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಿಡಿಯೋ ಏನಾದರೂ ಮಾಡೋಕ್ಬಿಟ್ರೆ ನಾನು ನಿಮ್ಗೆ ತೋರಿಸ್ತೀನಿ. ವ್ಯಾಸ ಗುಹೆ ನೀವಿಲ್ಲಿ ನೋಡ್ಬೋದು. ಈ ಗುಹೆ ಬಂದು 5330 ವರ್ಷ ಹಳೆಯ ಗುಹೆ ಇದು. ಇದ್ರ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ. ಸೊ ಈ ವೇದವ್ಯಾಸರ ಗುಹೆ ಇನ್ನೇನಕ್ಕೆ ಪ್ರಸಿದ್ಧಿ ಅಂದರೆ, ಸೊ ಇಲ್ಲಿ ವೇದವ್ಯಾಸರು ಇಲ್ಲಿ ಕುಳಿತುಕೊಂಡು 4 ವಿಭಾಗವಾಗಿ ವೇದವನ್ನು ಡಿವೈಡ್ ಮಾಡಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ. ಅದಾದಮೇಲೆ ಎಷ್ಟೊಂದು 17 ಪುರಾಣಗಳನ್ನು ಇಲ್ಲಿ ರಚಿಸಿದ್ದಾರೆ. ಆಮೇಲೆ ಮಹಾಭಾರತವನ್ನು ಬರೆಯೋದಕ್ಕೆ ಇಲ್ಲಿ ಗಣೇಶನನ್ನು ಆಹ್ವಾನ ಮಾಡ್ತಾರೆ ವೇದವ್ಯಾಸರು. ಬಟ್ ಅದು ಕಂಪ್ಲೀಟ್ ಆಗದೇ ಇರೋ ಕಾರಣದಕ್ಕೆ
ಸೊ ವೇದವ್ಯಾಸರ ಆ ಫ್ರಸ್ಟ್ರೇಷನಿಂದ ಸೊ ಇಲ್ಲಿ ಅದು ಭಾಗವತನೋ ಇಲ್ಲಿ ಬಂದು ಇಲ್ಲೇ ನೆಲೆಸಿದ್ದಾರೆ ಅನ್ನೋ ಪ್ರತೀತಿ ಇದೆ. ನಾನು ಗುಹೆ ಒಳಗೆ ಹೋಗುವಾಗ ಫೋನ್ನ ಆಚೆ ಇಟ್ಬಿಟ್ಟು ಹೋಗಿದ್ದೆ. ಆವಾಗ ಇವ್ರುಗಳು ಮಾಡಿರೋಂಥ ಚೇಷ್ಟೆ ಇದು. ಆದರೆ ಪಾಪ ರಿಸೀವರ್ ಫೋನಲ್ಲಿತ್ತು, ಬಟ್ ಮೈಕ್ ನನ್ನ ಹತ್ರ ಇತ್ತು. ಸೊ ಅವ್ರು ಮಾತಾಡಿರೋದು ಏನೂ ಕೇಳಿಸಿಲ್ಲ ಈ ವಿಡಿಯೋದಲ್ಲಿ. ನಿಮಗೆಲ್ಲ ಇನ್ನೊಂದು ವಿಚಾರ ಗೊತ್ತಿರಲಿ, ಏನಂದರೆ ಮಹಾಭಾರತ ಯುದ್ಧ ಆಗ ತನಕ ಮಾತ್ರ ಮಹಾಭಾರತದಲ್ಲಿ ಬರ್ದಿರೋದು ಗಣೇಶ. ಅದಾದಮೇಲಿಂದ ಏನಾಯಿತು, ಪಾಂಡವಾಸ್ಗೆ ಏನಾಯಿತು ಅವ್ರು ಏನು ಮಾಡಿದ್ರು ಅಂತ ಎಲ್ಲ ಇರೋದು ಭಾಗವತದಲ್ಲಿ. ಅದನ್ನು ವೇದವ್ಯಾಸರು ಇಲ್ಲೇ ಬರ್ದಿರೋದು. ಹಾಂ, ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ವಿಷ್ಣು ಕೈಯಲ್ಲಿ ಶಿವಲಿಂಗ ಇದೆ, ಅಲ್ಲಿ ಬ್ರಹ್ಮ. ಒಂದು ಜಸ್ಟ್ ಪೋರ್ಟ್ರೇಟ್ ಇದೆ ಅಷ್ಟೇ ಇಲ್ಲಿ. ಅದ್ರ ಮುಂದೆ ನಮ್ಮ ತ್ರಿನೇಶ್ವರ್ ಇದ್ದಾರೆ. ಏನು ಬರೀ ಹಾಯ್ ಅಂದರೆ ಆಗಲ್ಲ, ಏನಾದರೂ ವಿಷಯ, ಏನಾದರೂ ಕಂಟೆಂಟ್ ಹೇಳಬೇಕು. ವೇದವ್ಯಾಸ 4 ವ್ಯಾಸ ಬರ್ತಿದ್ದು ಅದೇ 4 ಬರ್ತಿದ್ದೆಲ್ಲ ಇದೆ. ಚಾನ್ಸೇ ಇಲ್ಲ. ಹೇಗನ್ಸ್ತಿದ್ಯಪ್ಪ ನಿಮ್ಗೆಲ್ಲ ಮಾನ ವಿಲೇಜು? ಜೋರಾಗಿ ಹೇಳಿ ಸ್ವಲ್ಪ. ಈ ವಿಲೇಜ್ ತುಂಬ ಸುಂದರವಾಗಿದೆ, ತೋರಿಸ್ತೀನಿ. ಇಷ್ಟು ಚೆನ್ನಾಗಿದೆ ನೋಡಿ. ಹಿಂದಗಡೆ ನದಿ ಹರಿತಾ ಇದೆ, ಬೆಟ್ಟ. ವಾವ್, ನೋ ಕಮೆಂಟ್ಸ್. ನೀ ಏನೋ ಮಾಡ್ತಿದ್ಯಾ? ತುಂಬಾನೇ ಸುಂದರವಾಗಿದೆ ಇದು. ಇಲ್ಲಿ ನೋಡಿ, ಇಲ್ಲಿ ಸರಸ್ವತಿ ದೇವಿದು ಒಂದು ವಿಗ್ರಹ ಇದೆ. ಯಾಕಂದ್ರೆ ಸರಸ್ವತಿ ನದಿ ಇಲ್ಲಿ ಹರಿತಾ ಇರೋದು. ಮಾನ ಬೇರೆ ಬ್ಯಾಗಲ್ಲಿದೆ ಮಗುಗೆ. ಥ್ಯಾಂಕ್ ಯು. ಈ ಹಿಂದಗಡೆ ಏನು ನದಿ ಕಾಣಿಸ್ತಿದೆ ಅದು ಸರಸ್ವತಿಯ ಉಗಮ ಸ್ಥಳ. ಆಮೇಲೆ ಸರಸ್ವತಿ ಇದು ಒಂದೇ ಕಡೆ ಕಾಣಿಸೋದು ನದಿ. ಅದಾದ್ಮೇಲಿಂದ ಅವಳು ಗುಪ್ತಗಾಮಿನಿ ಆಗ್ತಾಳೆ. ಏನಕ್ಕೆ ಅನ್ನೋ ಕಥೆನ ನಾವು ಆಮೇಲಿಂದ ಹೇಳ್ತೀವಿ. ಇವಾಗ ಸದ್ಯಕ್ಕೆ ಇದನ್ನ ನೋಡಿ. अक्टूबर 2 यहाँ पर देखो हाँ, आज क्यों छुट्टी है पता नहीं. गांधी जयंती है आज. गांधी जी पता है कौन है? कौन गांधी जी कौन है? मोदी. ಓ ಮೈ ಗಾಡ್, ಇವನಿಗೆ ಮೋದಿ ಗೊತ್ತು, ಗಾಂಧಿ ಗೊತ್ತಿಲ್ಲ. ಸರಸ್ವತಿ ಏನಕ್ಕೆ ಗುಪ್ತಗಾಮಿನಿ ಆದ್ಲು ಅಂತ ಈಗ ನನ್ನ ಫ್ರೆಂಡ್ ಹೇಳ್ತಾನೆ. ಸೊ ಸರಸ್ವತಿ ದೇವಿಗೆ ಗುಪ್ತಗಾಮಿನಿ ಅನ್ನೋ ಹೆಸರು ಬರೋಕ್ಕೆ ಕಾರಣ ಏನು ಅಂದರೆ, ಸೊ ನೀವು ಆಲ್ರೆಡಿ ವಿಡಿಯೋದ ನೋಡ್ದಂಗೆ ಗಣಪತಿ ಗುಹೆ ಮತ್ತು ವೇದವ್ಯಾಸರ ಗುಹೆ ನೋಡಿದ್ರಲ್ಲ. ಸೊ ಗಣಪತಿ ವೇದವ್ಯಾಸರು ಹೇಳ್ತಿರೋದು ಮಹಾಭಾರತ ಬರೀತಿರ್ಬೇಕಾದ್ರೆ ಈ ಸರಸ್ವತಿ ನದಿ ಇಲ್ಲಿ ಪಕ್ಕದ ಹರಿತಿರತ್ತೆ. ಸೊ ಹರಿತಿರ್ಬೇಕಾದ್ರೆ ತುಂಬ ಶಬ್ದ ಬರ್ತಿರತ್ತೆ. ಸೊ ಆವಾಗ ವಿಘ್ನೇಶ್ವರ ಹೇಳ್ತಾನೆ, ತುಂಬ ನಾಯ್ಸ್ ಬರ್ತಿದೆ, ನೀ ಹರಿತಿರೋದು, ಸೈಲೆಂಟಾಗಿ ಹರಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಸರಸ್ವತಿ ಮಾತೆ ಏನು ಹೇಳ್ತಾಳೆ, ಇಲ್ಲ ನಾನು ಆ ಥರ ಹರಿಯೋಕ್ಕಾಗಲ್ಲ ಅಂತ ವಾಪಸ್ ಎದುರುತ್ರ ಮಾತಾಡ್ತಾಳೆ. ಸೊ ಅದಕ್ಕೆ ಗಣೇಶನಿಗೆ ಕೋಪ ಬಂದು ಶಾಪ ಕೊಡ್ತಾನೆ. ಏನಂತ ಶಾಪ ಕೊಡ್ತಾನೆ ಅಂದರೆ, ನೀನು ಸ್ವಲ್ಪ ಹೊತ್ತು ದೂರ ಹರಿದ ಮೇಲೆ ನೀನು ಹರಿಯೋದು ಎಲ್ಲೂ ಕಾಣಿಸ್ಬಾರ್ದು. ಸೊ ಅಂದರೆ ಇಟ್ ಶುಡ್ ಬಿ, ಯು ವಿಲ್ ಬಿ ಇನ್ವಿಸಿಬಲ್ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್, ಸರ್ಟನ್ ಪಾಯಿಂಟ್ ಆಫ್ ಡಿಸ್ಟೆನ್ಸ್ ಅಂತ ಒಂದು ಶಾಪ ಕೊಡ್ತಾನೆ ವಿಘ್ನೇಶ್ವರ. ಸೊ ಅದಕ್ಕೆ ಸರಸ್ವತಿಗೆ ಗುಪ್ತಗಾಮಿನಿ ಅಂತ ಕರೀತಾರೆ. ಸೊ ನೀವು ವಿಡಿಯೋಲಿ ಹೇಳ್ದಂಗೆ ಮುಂಚೆನೇ ಇದೊಂದೇ ಜಾಗದಲ್ಲಿ ಮಾತ್ರ ನಿಮಗೆ ಸರಸ್ವತಿಯ ಉಗಮ ಸ್ಥಳ ಕಾಣಿಸೋದು. ಸೊ ಅದು ಬಿಟ್ಟರೆ ನಿಮಗೆ ಮುಂದೆ ಹೋದರೆ ನಿಮಗೆ ಸರಸ್ವತಿ ನದಿ ಎಲ್ಲಿ ಹರಿಯುತ್ತೆ, ಹೇಗೆ ಎಲ್ಲಿ ಹೋಗುತ್ತೆ, ಎಲ್ಲಿ ಎಂಡು ಅನ್ನೋದು ಗೊತ್ತೇ ಆಗಲ್ಲ. ಸೊ ಅದಕ್ಕೆ ಅದರ ಹೆಸರು ಗುಪ್ತಗಾಮಿನಿ ಅಂತಲೂ ಕರೀತಾರೆ. ಅದಾದ್ಮೇಲಿಂದ ಅವಳು ಭೂಮಿ ಕೆಳಗಡೆ ಹರ್ಕೊಂಡು ಹೋಗ್ತಾಳೆ ಅಂತ ಇದೆ ಮಾತು. ಆಮೇಲೆ ಬದ್ರಿನಾಥಿಗೆ ಬಂದು ಮಾನ ವಿಲೇಜಿಗೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿ ಯಾವುದೇ ಕಾರಣಕ್ಕೂ ಪೂರ್ಣ ಆಗಲ್ಲ. ಸೊ ಮಾನ ವಿಲೇಜ್ಗೆ ಬನ್ನಿ,
ನಿಮ್ಮ ಜರ್ನಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ. ಜೊತೆಗೆ ತುಂಬ ಮಹತ್ವವಾದ ಒಂದು ಹಳ್ಳಿ ಅಂತಲೇ ಹೇಳ್ಬೋದು. ಅಷ್ಟು ಮಹತ್ವತೆ ಇದೆ ಈ ಹಳ್ಳಿನಲ್ಲಿ. ಇಲ್ಲಿ ನೋಡಿ, ಈ ಮರ ಏನು ಕಾಣಿಸ್ತಾ ಇದೆ ಅದು ರುದ್ರಾಕ್ಷಿ ಮರ. ಅಲ್ಲೊಂದಷ್ಟು ಇದು ಕಾಣಿಸ್ತಿದೆ ನೋಡಿ, ಇದು 3 ಇರುತ್ತಲ್ಲ ಅದನ್ಸುತ್ತೆ ಕಣ ನೋಡಿ. ಕಾಣಿಸ್ತದೆ ನೋಡಿ. ಇಲ್ಲಿ ವಸುಂಧರಾ ಫಾಲ್ಸ್ ಅಂತಲೂ ಒಂದು ಫಾಲ್ಸ್ ಇದೆ. ಅದಕ್ಕೆ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಅದತ್ರ 5ರಿಂದ 6 ಅವರ್ ಆಗುತ್ತೆ ಮೇಲ್ಗಡೆ ಹೋಗೋದಕ್ಕೆ. ಕೆಳಗಡೆ ಬರೋದಕ್ಕೆ ಒಂದು 3 ಅವರ್ ಆಗುತ್ತಂತೆ. ಬಟ್ ನಮ್ಮ ಪ್ಲ್ಯಾನಲ್ಲಿ ಇಲ್ಲ ಅದು, ಸೊ ನಾವು ಹೋಗ್ತಾ ಇಲ್ಲ. ಇಲ್ಲೇನಾದ್ರು ಬಂದು ನೀವು ಹೋಗ್ತೀರಾ ಅಂದರೆ ಖಂಡಿತವಾಗ್ಲೂ ಹೋಗಿ. ಅಲ್ಲಿ ಹತ್ತತ್ರ ಚೈನಾ ಬಾರ್ಡರ್ ಹತ್ರ ತನಕ ಹೋಗುತ್ತಂತೆ ಆ ಫಾಲ್ಸು. ಹೋಗೋದಿದ್ರೆ ಹೋಗಿ ಟ್ರೈ ಮಾಡಿ ಒಂದ್ಸಲ. ನಾವು ಆ ಸರಸ್ವತಿ ನದಿ ಮೇಲ್ಗಡೆ ಏನು ನಿಂತಿದ್ವಿ, ಒಂದು ಬ್ರಿಡ್ಜ್ ಥರ, ಆ ಬ್ರಿಡ್ಜೇನೇ ಭೀಮಾಪುಲ್. ಪಾಂಡವರು ಈ ನದಿನ ದಾಟ್ಕೊಂಡು ಮುಂದೆ ಹೋಗುವಾಗ ಈ ನದಿನ ದಾಟೋದಕ್ಕೆ ಅವ್ರಿಗೆ ಏನು ಬ್ರಿಡ್ಜ್ ಥರ ಇರೋದಿಲ್ಲ. ಆವಾಗ ಸ್ವತಃ ಭೀಮನೇ ಅದೊಂದು ದೊಡ್ಡ ಬಂಡೆಕಲ್ಲನ್ನ ಹಾಕಿ ಅಲ್ಲಿ ದಾರಿ ಮಾಡಿಕೊಟ್ಟಿರ್ತಾನೆ ಅಂತ. ಅಲ್ಲಿ ಭೀಮಂದು ಕೈ ಗುರುತು ಕೂಡ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅದು ಕಾಣಿಸ್ಲಿಲ್ಲ. ನಾವೇನು ನಿಂತಿದ್ವಿ ಅದೇನೇ ಭೀಮಾಪುಲ್. ನಮಗೆಲ್ಲ ಎಷ್ಟು ಇಷ್ಟ ಆಗಿದೆಯೋ ಮಾನಾ ವಿಲೇಜ್, ಅಷ್ಟೇ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.